ಹೇಳ್ತಾರೆ ಜೇಬಲ್ಲಿ ಏನಿದೆ, ಪರ್ಸಲ್ಲಿ ಏನಿದೆ ಹೇಳೋ ಅಷ್ಟು ಶಕ್ತಿ ಮಕ್ಳಿಗೆ ತುಂಬ್ತಾ ಇದೀವಿ ಅಂತ ಹೇಳ್ತಾರೆ. ಅಂದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಟೆರರಿಸ್ಟ್ ಎಲ್ಲೆಲ್ಲಿದ್ದಾರೆ, ಇಂಥ ಶಕ್ತಿನೂ ಮಕ್ಳಿಗೆ ತುಂಬೋದಲ್ಲ ಅವರು ಕಂಡುಹಿಡಿಯುವಂತದ್ದಕ್ಕೆ. ಅದನ್ನ ಮಾಡಲ್ಲ ಇವ್ರು ಏನು ಅಂದ್ರೆ ದುಡ್ಡು ಮಾಡೋದಕ್ಕೆ ಕೂತಿರುವಂತ ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮಸ್ಕಾರ ವೀಕ್ಷಕರೇ. ಗಾಂಧಾರಿ ವಿದ್ಯೆ ಇದು ಸತ್ಯನಾ ಸುಳ್ಳ? ಯಾಕೆ ಅಂದ್ರೆ ಎಷ್ಟೋ ವಿಡಿಯೋಗಳು ಇದ್ರ ರಿಲೇಟೆಡ್ ಆಗಿ ಉಟ್ಕೊಂಡ್ಬಿಟ್ಟಿದೆ. ಎಷ್ಟೋ ಜನ ಈ ರೀತಿ ಮಕ್ಳಿಗೆ ಟ್ರೈನಿಂಗ್ ಕೊಡ್ತೀವಿ, ಮಕ್ಕಳನ್ನ ಇದರಿಂದ ಮಕ್ಕಳಿಗೆ ಥರ್ಡ್ ಐ ಓಪನ್ ಮಾಡಿಸ್ತೀವಿ ಅಂತ ಎಷ್ಟೋ ಜನ ಹೇಳೋದಕ್ಕೆ ಉಟ್ಕೊಂಡ್ಬಿಟ್ಟಿದ್ದಾರೆ. ಎಕ್ಸಾಂಪಲ್ ಒಂದು ವಿಡಿಯೋ ನಾನು ನೋಡ್ತಾ ಇದ್ದೆ, ಇದು ಸಾಧ್ಯನಾ ಅನ್ನೋ ಮಟ್ಟಕ್ಕೆ ಯೋಚನೆ ಮಾಡೋ ಪರಿಸ್ಥಿತಿನಲ್ಲಿ ಇದ್ದೀನಿ. ಯಾಕೆ ಅಂದ್ರೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾರೆ ನೋಡಿ, ಮಗು ಕಣ್ಣು ಮುಚ್ಕೊಂಡು ನಡ್ಕೊಂಡು ಹೋಗುತ್ತೆ, ಸೈಕಲ್ ಎಲ್ಲಿದೆ ಹುಡುಕುತ್ತೆ, ಅದಾದ್ಮೇಲೆ ಸೈಕಲ್ ಓಡಿಸೋದಕ್ಕೆ ಶುರು ಮಾಡುತ್ತೆ. ಅದು ಏನು 8ನೇ ನಂಬರ್ ಹಾಕಿರ್ತಾರೆ, 8ನೇ ನಂಬರ್ ಅಲ್ಲೇ ಓಡಿಸುತ್ತೆ. ಈ RTO ಟೆಸ್ಟ್ ಗಳಲ್ಲಿ ನಾವು ಪಾಸ್ ಆಗ್ಬೇಕು ಅಂದ್ರೆ ಈ 8ನೇ ನಂಬರ್ ಹಾಕ್ಬೇಕು. ಬೈಕಲ್ಲಿ ಓಡಿಸೋದೇ ಕಷ್ಟ ಇದೆ, ಅದ್ರಲ್ಲಿ ಏನು ಇದು ಮಣ್ಣು ಗ್ರೌಂಡ್ ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಸೈಕಲ್ ಅದೇ ಪಾತಲ್ಲಿ ಓಡಿಸುತ್ತೆ ಅಂದ್ರೆ ದಾರಿ ಗೊತ್ತಿಲ್ಲದೆ ಇರೋ ಕೂಡಂಗೆ ಕೂಡ ಕಣ್ಣು ಕಾಣೋ ಮಾಡ್ತಾ ಇದಾವ ಈ ಗುರುಕುಲಗಳು. ಇಲ್ಲ ಗಾಂಧಾರಿ ವಿದ್ಯೆ ಹೆಸರಲ್ಲಿ ದುಡ್ಡು ಮಾಡ್ತಾ ಇದಾವ. ಇದು ಸಾಧ್ಯನಾ ಅಂದ್ರೆ 99.9% ಸಾಧ್ಯನೇ ಇಲ್ಲ. ಹೌದು ಸಾಧ್ಯ ಆಗುತ್ತೆ, ಕೋಟಿನಲ್ಲಿ ಒಬ್ರಿಗೆ ಅಂತ ಶಕ್ತಿ ಇರುತ್ತೆ. ಇಲ್ಲೇನ್ ಮಾಡ್ತಾ ಇದಾರೆ, ನೀವು ಯಾರೇ ಬಂದ್ರು ಮಕ್ಕಳನ್ನ ಸ್ಕೂಲ್ಗೆ ಸೇರಿಸ್ಕೊಳ್ತೀವಿ, ಗುರುಕುಲಕ್ಕೆ, ಇಲ್ಲಿ ಟ್ರೈನಿಂಗ್ ಕೊಡ್ತೀವಿ, ಆ ಮಕ್ಳು ಕಾನ್ಸಂಟ್ರೇಷನ್ ರೈಸ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಕಾನ್ಸಂಟ್ರೇಷನ್ ರೈಸ್ ಮಾಡ್ಬೋದು, ಓಕೆ. ಯಾಕೆಂದ್ರೆ ಮೊಬೈಲ್ ಇಲ್ಲ ಅಂದ್ರೆ ಮಕ್ಳು ಕಾನ್ಸಂಟ್ರೇಷನ್ ಬೇರೆ ಕಡೆ ತಿರ್ಕೊಳ್ಳುತ್ತೆ. ಆಟೋಮೆಟಿಕಲಿ ಮಕ್ಳು ಓದೋದ್ರ ಬಗ್ಗೆ ಇಲ್ಲ ಬೇರೆದ್ರ ಬಗ್ಗೆ ಇನ್ವಾಲ್ವ್ ಆಗ್ತಾರೆ, ಅವರ ನಾಲೆಡ್ಜ್ ಅನ್ನೋದು ಜಾಸ್ತಿ ಆಗುತ್ತೆ. ಪ್ಲಸ್ ಇವ್ರು ಮಾಡ್ತಾ ಇರೋದು ಧಾರ್ಮಿಕ ಆಚರಣೆಗಳ ಬೇಸ್ ಮೇಲೆ, ಓಕೆ, ಅದಕ್ಕೆ ನಾವು ಕೂಡ ಒಪ್ಪೋಣ. ಯಾಕೆ ಅಂದ್ರೆ ಇಲ್ಲಿ ನೋಡ್ಬೋದು, ಪವರ್ ಆಫ್ ಥರ್ಡ್ ಐ ಆನ್ಲೈನ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದಾರೆ. ಥರ್ಡ್ ಐ ಎಲ್ಲಾ ಮಕ್ಳಿಗೂ ಓಪನ್ ಮಾಡೋಂಗಿದ್ದಿದ್ರೆ ಪ್ರಪಂಚ ಏನಾಗಿರ್ತಿತ್ತು? ಇದು ಸಾಧ್ಯನಾ? ಇಲ್ಲಿ ಬಾಲ್ಗಳು ಕೊಟ್ಟು ಕಲರ್ ಹೇಳು ಅಂತ ಹೇಳ್ತಾರೆ, ಆ ಮಗು ಕಲರ್ ಹೇಳ್ತಾ ಹೋಗುತ್ತೆ. What exactly you are doing? ಇಲ್ಲಿ ಏನಂದ್ರೆ ಅಡ್ವರ್ಟೈಸ್ಮೆಂಟ್ ಮೂಲಕ ಜನರನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ. ಕೆಲವಷ್ಟು ಮೀಡಿಯಾಗಳನ್ನ ಕೂರಿಸ್ಕೊಳ್ತಾರೆ, ಆ ಮೀಡಿಯಾಗಳು ಸ್ವಲ್ಪ ದುಡ್ಡು ಕೊಟ್ರಿ ಏನೋ ಒಂದು ಹೇಳ್ತೀವಿ ಬಿಡಿ ಮೀಡಿಯಾದಲ್ಲಿ ಅನ್ನೋವಾಗ ಆಗೋಗಿದೆ ಜನ, ಅದಕ್ಕೆ ಮೀಡಿಯಾ ನಂಬರ್ ಕಡಿಮೆ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲೇನಾಗ್ತಾ ಇದೆ, ಅಡ್ವರ್ಟೈಸ್ಗಳ ಮೂಲಕ ಜನರನ್ನ ಯಾಮಾರ್ಸೋ ಕೆಲಸ ಮಾಡ್ತಾ ಇದಾರೆ. ಗಾಂಧಾರಿ ವಿದ್ಯೆ ಅನ್ನೋದು ಅಷ್ಟು ಈಸಿಯಾಗಿ ಕಲಿಬಹುದಾ? ಅಂದ್ರೆ ಆಗಿನ ಕಾಲದಲ್ಲೇ ಆಗದೆ ಇದ್ದಿದ್ದು ಈಗಿನ ಕಾಲದಲ್ಲಿ ಆಗ್ತಾ ಇದೆಯಾ? ಪ್ರಶ್ನೆ ಹುಟ್ಟೋದಿಲ್ವಾ? ನಾವ್ ಯಾಕೆ ಮೂರ್ಖರಾಗ್ತಾ ಇದೀವಿ? ಅದ್ರಲ್ಲೂ ತೋರಿಸ್ತಾರೆ ನೋಡಿ, ಇವ್ರೊಬ್ರು ಅಂತ ಅಲ್ಲ, ಇನ್ನೊಂದು ತೋರಿಸ್ತೀನಿ. ಸುಮಾರು ಇಲ್ಲಿ 6 ರಿಂದ 80 ವಯಸ್ಸಿನವ್ರಿಗೂ ನಾವು ಥರ್ಡ್ ಐ ಓಪನ್ ಮಾಡಿಸ್ತೀವಿ ಅಂತ ಹೇಳ್ತಾರೆ ಯಾರೋ ಒಬ್ರು. ಇದು ಕ್ಲಾಸಸ್ ಬೆಂಗಳೂರಲ್ಲಿ ಶುರು ಆಗಿದೆ, ಅದು ಅಲ್ಲ ಅಂತ ಇಲ್ಲೊಂದು ತೋರಿಸ್ತೀನಿ ನೋಡಿ, ಇದು ಬ್ಯಾಂಗ್ಳೂರು. ಫೋನ್ ನಂಬರ್ ಹಾಕಿದ್ದಾರೆ. ಇಲ್ಲೂ ಕೂಡ ಏನೋ ಥರ್ಡ್ ಐ ಓಪನ್ ಮಾಡಿಸ್ತೀನಿ. ಸಿಕ್ಕವ್ರಿಗೆಲ್ಲ ಥರ್ಡ್ ಐ ಓಪನ್ ಮಾಡೋ ಹಂಗಿದ್ದಿದ್ರೆ ಎಲ್ಲ ಯಾಕೆ ಈ ರೀತಿ ಬದುಕ್ತಾ ಇದ್ರು ಅಂತ ಯೋಚನೆ ಮಾಡ್ತಾ ಇಲ್ಲ ನಾವು. ಥರ್ಡ್ ಐ ಓಪನಿಂಗ್ ಅಷ್ಟು ಸುಲಭನಾ? 16 ವರ್ಷ ತಪಸ್ ಮಾಡಿ ಸಾಧನೆ ಮಾಡಿದವ್ರಿಗೆ ಥರ್ಡ್ ಐ ಓಪನ್ ಆಗಲ್ಲ. ಆದ್ರೆ ಇಲ್ಲೇನ್ ಮಾಡ್ತಾ ಇದಾರೆ, 6 ತಿಂಗಳು ವರ್ಷದಲ್ಲಿ ಮಕ್ಕಳಿಗೆ ಥರ್ಡ್ ಐ ಓಪನ್ ಮಾಡಿಸ್ತಾ ಇದಾರೆ. ಏನ್ ಮ್ಯಾಜಿಕ್ ಮಾಡ್ತಾ ಇದಾರ ಅಂತ ಅನ್ಸೋದಿಲ್ವಾ? ಸಾಧ್ಯನಾ? ಅದನ್ನೇ ಹೇಳ್ತಾ ಇರೋದು, ಅಡ್ವರ್ಟೈಸ್ಮೆಂಟ್ ಮೂಲಕ ನಿಮ್ಮನ್ನ ಆಕರ್ಷಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವಷ್ಟು ಪೇರೆಂಟ್ಸ್ಗಳು ಇದಕ್ಕೆ ಸಪೋರ್ಟಿವ್ ಆಗಿರೋದು ತುಂಬಾನೇ ಕೆಟ್ಟದು ಅಂತಾನೆ ಹೇಳ್ತೀನಿ. ಈ ವಿಡಿಯೋಗಳನ್ನ ಹಾಕಿ ಜನರಿಗೆ ಆಕರ್ಷಣೆ ಮೂಡಿಸ್ತಾರೆ. ಅಂದ್ರೆ ಈ ಪೇರೆಂಟ್ಸ್ ಅಲ್ಲಿ ಹೋಗಿದ್ದಾರೆ, ಈ ಪೇರೆಂಟ್ಸ್ ಈ ತರ ಅನುಭವ ಆಗಿದೆ, ನಾವು ಹೋಗೋಣ ಅಂತ ಒಂದು ಅಡ್ವರ್ಟೈಸ್ಮೆಂಟ್ಗಳ ಮೂಲಕ ಜನರು ಮೂರ್ಖರಾಗ್ತಾ ಇದೀವಿ ಅಂತ ಹೇಳ್ತೀವಿ. ಇದು ಎಷ್ಟೋ ಗುರುಕುಲಗಳು ಈ ತರ ಓಪನ್ ಆಗೋಗಿದೆ. ನಾನು ಅದಕ್ಕೆ ತೋರಿಸಿದ್ದು. ಇಲ್ಲಿ ಅದನ್ನೇ ಹೇಳ್ತಾರೆ ಪೇರೆಂಟ್ಸ್ಗಳು, ಒಂದ್ಸಲ ನೋಡಿ. माता जी, एशलिन के अंदर चेंजेस तो मैंने देखा है, उसके बिहेवियर में चेंज हुआ है। पहले बहुत थोड़ी सी रूड थी, पर अभी बहुत अच्छी हो गई है। अब कहना भी मानती है और टाइम पे सब काम भी करने लगी है, तो चेंजेस तो आया है। मैम चेंजेस दिखने लगे थोड़े थोड़े, थोड़ा सा उसका बिहेवियर चेंज हो गया है, थोड़ा सा अच्छे दिख रहे पॉजिटिव। और बाकी की चीजें अभी होगी इम्प्रूवमेंट में, ये तो 100% श्योर हूँ। स्टडी के लिए भी इम्प्रूवमेंट हो जाएगी उसकी। मैम श्रीदा में तो बहुत चेंजेस आने लग गए हैं। सबसे बड़ी बात है कि एकदम से ना उसका सबसे ज्यादा इफेक्ट पड़ा है कि उसने जंक फूड वैसे भी कम खाती थी, अब तो बिल्कुल ही छोड़ दिया है। अब वो बोलती है रात को भी मम्मा रोटी नहीं खाऊंगी, मैम ने अनाज भी कम बोला हुआ है, तो आज मैं एक गुआवा खा करके सो जाऊंगी। ओवर ईटिंग नहीं, और जंक फूड को जो छोड़ दिया ना, वो मुझे बहुत अच्छा लगा, क्योंकि
अब बोलना नहीं पड़ता कि आप चॉकलेट मत खाओ, ये मत करो, वो नहीं लेती है। और दूसरी बात है कि जैसे ऐसे कभी कभी खुद ही चेक करने के लिए थर्ड आई का, तो उसके फादर ऐसे ही पूछ रहे थे, अच्छा बताओ सुबह में क्या पहन कर गया था ऑफिस में, तो उसने कलर वगैरह बिल्कुल एक्यूरेट बता दिया, वही ध्यान करके। और स्कूल में भी ऐसे एक्सपेरिमेंट कर रही है दोस्तों के साथ। तो ये सब चीजें और इंटरेस्ट बहुत ज्यादा ग्रो कर गया। स्पिरिचुअलिटी भी अपने आप से आ जाना, ये चेंजेस मुझे बहुत अच्छे लगे। वो तो उसके अंदर गॉड गिफ्ट ही समझ लो, ऐसा है। हाँ, मैं ऐसा समझता हूँ कि शायद उसको इतना अभी उतना नहीं आ रहा है जितना आप एक्सपेक्टेशन कर रहे हैं, आएगा धीरे धीरे। पर मेरे मायने में ज्यादातर ये है कि उसके अंदर जो संस्कार पड़ गया इतनी उम्र में, वो बहुत बड़ी बात है। आज शायद वो कर पाए ना कर पाए वो मायने नहीं रखता, और ये आगे जाके उसके फ्यूचर में कभी भी उसको एक ध्यान के बारे में, अभी जो हम नहीं सीखे आज 40 इयर्स में मैं नहीं सीखा, वो आज मेरी बच्ची 10 या 11 साल में ಇದೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ, ಸತ್ಯ ಅನ್ಸುತ್ತಾ? ಅಂದ್ರೆ ಮಕ್ಕಳಿಗೆ ಕನ್ನಡಕ ಹಾಕ್ಸೋದೇ ಅವಶ್ಯಕತೆ ಇಲ್ವಲ್ಲ, ಥರ್ಡ್ ಐ ಓಪನಿಂಗ್ ಮಾಡಿಸೋಂತ ಟ್ರೈನಿಂಗ್ ಕೊಡಿಸ್ಬಿಟ್ರೆ ಸಾಕು. ಆಟೋಮೆಟಿಕಲಿ ರಸ್ತೆ ಕಾಣಿಸುತ್ತೆ, ಬುಕ್ ಕಾಣಿಸುತ್ತೆ, ಓದೋದು ಕಾಣಿಸುತ್ತೆ, ಬರೆಯೋದು ಕಾಣಿಸುತ್ತೆ, ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತೀವಿ ಎಲ್ಲ ಗೊತ್ತಾಗುತ್ತೆ. ಮತ್ ಏಂತಕ್ಕೆ ಬೇಕು ಈ ಕನ್ನಡಕ, ಕಣ್ ಟೆಸ್ಟಿಂಗು ಎಲ್ಲ ಬೇಕಾ ಮಕ್ಕಳಿಗೆ? ಕಣ್ಣಿಲ್ಲ ಅಂದ್ರೆ ಮಕ್ಳು ಬದುಕ್ಬೋದಲ್ಲ. ಯಾಕೆಂದ್ರೆ ಗಾಂಧಾರಿ ವಿದ್ಯೆನಲ್ಲಿ ಎಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ, ಅವ್ರು ಹೇಳೋದೇನು, ನಾವು ಕುಡ್ರಿಗೂ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಾರೆ. This is a 100% online program. Already over 15,000 children globally have transformed their lives. Now it's your child's turn to awaken the inner potential. Click the link below and join our upcoming workshop today. ಸಾರಿ, ಇಲ್ಲಿ ಏನಾಗ್ತಾ ಇದೆ, ನಾನು ಹೇಳ್ಬೇಕು ಅನ್ಕೊಂಡಿದ್ದೇನು ಅಂದ್ರೆ, ಇಲ್ಲಿ ತೋರಿಸ್ತಾರೆ ನೋಡಿ, ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸರ್ಸ್ಗಳು, ಅಂದ್ರೆ ತುಂಬಾ ಜನ ಫಾಲೋವರ್ಸ್ ಇರ್ತಾರೆ, ಅಂತವ್ರನ್ನೆಲ್ಲ ಕರೆದ್ಬಿಟ್ಟು ಈ ತರ ವಿಡಿಯೋ ಮಾಡೋದಕ್ಕೆ ಹೇಳ್ತಾರೆ. ಆ ವಿಡಿಯೋಗಳಲ್ಲಿ ಮಕ್ಕಳಿಗೆ ಏನ್ ತೋರಿಸ್ಬೇಕು, ಏನ್ ಮಾಡ್ಬೇಕು ಅಂತ ಟ್ರೈನಿಂಗ್ ಕೊಟ್ಟಿರ್ತಾರೋ, ಇಲ್ಲ ಯಾವ್ದಾದ್ರು ಒಂದು ಶಕ್ತಿ ಇರ್ಬೋದೇನೋ. ಬಟ್ ಅದೇ ಹೇಳಿದ್ದು ನಾನು, ಎಲ್ಲರಿಗೂ ಬರುತ್ತೆ ಅಲ್ಲ, ಲಕ್ಷದಲ್ಲಿ ಇಬ್ರಿಗೆ 3 ಜನಕ್ಕೆ 100 ಜನಕ್ಕೆ ಬರ್ಬೋದು. ಇಲ್ಲಿ ಏನ್ ಮಾಡ್ತಾರೆ ಇನ್ಫ್ಲೂಯೆನ್ಸರ್ಸ್ಗಳು, ಅಂದ್ರೆ ಸುಳ್ಳು ಮಾಹಿತಿಗಳನ್ನ ಜನರ ಮಧ್ಯೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಜನ ಅದ್ರ ಬಗ್ಗೆ ಫೋಕಸ್ ಮಾಡ್ತಾರೆ, ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಸೇರಿಸ್ತಾರೆ. ಆದ್ರೆ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ನೀವು ಕುತ್ಕೊಂಡು ಅವ್ರ ಜೊತೆ ಮಾತಾಡ್ತೀವಿ, ವಿಡಿಯೋ ಮಾಡ್ತೀವಿ ಅಂದ್ರೆ ಪರ್ಮಿಷನ್ನೇ ಕೊಡೋದಿಲ್ಲ ಅವರು. ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ, ಜೇಬಲ್ಲಿ ಏನಿದೆ, ಪರ್ಸಲ್ಲಿ ಏನಿದೆ, ಹೇಳೋಷ್ಟು ಶಕ್ತಿ ಮಕ್ಳಿಗೆ ತುಂಬ್ತಾ ಇದೀವಿ ಅಂತ ಹೇಳ್ತಾರೆ. ಅಂದ್ರೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ, ಟೆರರಿಸ್ಟ್ ಎಲ್ಲೆಲ್ಲಿದ್ದಾರೆ, ಇಂಥ ಶಕ್ತಿನೂ ಮಕ್ಳಿಗೆ ತುಂಬೋದಲ್ಲ ಅವರು ಕಂಡುಹಿಡಿಯುವಂತದ್ದಕ್ಕೆ. ಅದನ್ನ ಮಾಡಲ್ಲ ಇವರು. ಏನು ಅಂದ್ರೆ ದುಡ್ಡು ಮಾಡೋದಕ್ಕೆ ಕೂತಿರುವಂತ ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ತೋರಿಸಿದ್ದು, ಇಲ್ಲಿ ಒಬ್ಬರಲ್ಲ, ದಿನನಿತ್ಯ ಒಬ್ರು ಉಟ್ಕೊಳ್ತಾನೆ ಇದ್ದಾರೆ. ಎಷ್ಟೊಂದು ಕ್ಲಾಸಸ್ ಇದೆ ಗಾಂಧಾರಿ ವಿದ್ಯೆ ಅಂತ, 10 ಜನ ಗಾಂಧಾರಿ ವಿದ್ಯೆ ಮಾಡ್ತೀವಿ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ. ಜನರನ್ನ ಮೂರ್ಖರನ್ನಾಗಿ ಮಾಡೋದಕ್ಕೆ ಇನ್ಫ್ಲೂಯೆನ್ಸರ್ಸ್ಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಏನ್ ಹೇಳಬೇಕು, ಜನ ಈಗಲೂ ಮೂರ್ಖರಾಗ್ತಾ ಇದೀವಿ. ಇದು ಸಾಧ್ಯನಾ ಅಂತ ಯೋಚನೆ ಮಾಡೋದಿಲ್ಲ. ಕಣ್ಣು ಮುಚ್ಕೊಂಡು ಸೈಕಲ್ ಓಡಿಸೋದಕ್ಕೆ ಸಾಧ್ಯನಾ? ಅದು ಬೇಡ, ಇನ್ನೊಂದು ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಈ ವಿಡಿಯೋ ಒಂದ್ಸಲ ನೋಡ್ಲೇಬೇಕು ನೀವು. New champion. Damn good. Can you take your hand a little up? Here. Yes. What is the first letter? 1 second, I'll scan. Sometimes I wonder if I do be a completely different person if I was just named something a little cooler. Correct. What is written there? ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. ಮಗು ಹೇಳ್ತು ನಾನು ಸ್ಕ್ಯಾನ್ ಮಾಡ್ತಾ ಇದ್ದೀನಿ ಅಂತ. ಏನ್ ಸ್ಕ್ಯಾನ್ ಮಾಡ್ತಾ ಇದೆ? ಕಣ್ಣು ಮುಚ್ಕೊಂಡು ಸ್ಕ್ಯಾನ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ನಾನು ಅದನ್ನೇ ಕೇಳ್ತಾ ಇರೋದು ಪ್ರಶ್ನೆ. ನಮ್ಮಲ್ಲಿ ಪ್ರಶ್ನೆಗಳು ಹುಟ್ತಾ ಇಲ್ಲ, ಸುಮ್ಮನೆ ಮೂರ್ಖರಾಗಿ ಅವ್ರು ತೋರಿಸಿದ್ರು, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇನ್ಫ್ಲೂಯೆನ್ಸರ್ಗಳು ಹೇಳಿದ್ರು, ನಾವು ಹೋಗಿ ಕರ್ಕೊಂಡೋಗಿ ಸೇರ್ಸಿದ್ವಿ ಮಕ್ಕಳನ್ನ ಅಂತ ಮಾತ್ರ ಯೋಚನೆ ಮಾಡ್ತಿದ್ವಿ. ಮಕ್ಕಳು ಅಲ್ಲಿ ಒಳ್ಳೇದನ್ನ ಕಲಿತಾ ಇದ್ರೆ ತುಂಬಾ ಒಳ್ಳೇದು, ಅದೇ ದಾರಿ ತಪ್ತಾ ಇದ್ರೆ ಇಲ್ಲ ಬೇರೆ ಏನೋ ಆಗ್ತಾ ಇದೆ ಮಕ್ಕಳಿಗೆ ಅಂದ್ರೆ ಯೋಚನೆ ಮಾಡಿ. ಬಟ್ ಒಳ್ಳೇದೇ ಆಗ್ತಾ ಇದ್ರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಆದ್ರೂ ಕೂಡ ಸಾವಿರಾರು ರೂಪಾಯಿ ಕಟ್ತಾ ಇದೀವಿ, ಈ ರೀತಿ ಗಾಂಧಾರಿ ವಿದ್ಯೆ ಅಂತ ಸುಳ್ಳು ಹೇಳ್ಕೊಂಡು ಜನರನ್ನ ಯಾಮಾರಿಸ್ತಾರೆ ಅಂದ್ರೆ ಯಾಮಾರ್ಬೇಕಾ? ನೀವು ಹೋಗಿ ಬೇಕಾದ್ರೆ ನಿಂತ್ಕೊಳ್ಳಿ. ಅಂದ್ರೆ ಮಕ್ಳಿಗೆ ಯಾವ ಲೆವೆಲ್ಗೆ ಅವ್ರು ಹೇಳ್ತಾ ಇರೋದು, ನಿಮ್ಮ ಪ್ಯಾಕೆಟ್ ಅಲ್ಲಿ ಏನಿದೆ, ಅದ್ರಲ್ಲಿರೋ ಫೋಟೋ ಏನಿದೆ, ಆ ಫೋಟೋದಲ್ಲಿ ಬರ್ದಿರೋದೇನು, ಇದನ್ನೆಲ್ಲ ಮಕ್ಕಳು ಕಣ್ಮುಚ್ಕೊಂಡು ಹೇಳ್ತೇವೆ ಅಂದ್ರೆ ಸಾಧ್ಯ? ನಾನು ಅದಕ್ಕೆ ಹೇಳಿದ್ದು, ಆಗಿದ್ದಿದ್ರೆ ನಮ್ಮ ಕರ್ನಾಟಕದಲ್ಲಿ ಬಾಂಗ್ಲಾದೇಶದವ್ರು ಎಲ್ಲೆಲ್ಲಿದ್ದಾರೆ, ಪಾಕಿಸ್ತಾನದವ್ರು ಎಲ್ಲೆಲ್ಲಿದ್ದಾರೆ, ಟೆರರಿಸ್ಟ್ಗಳು ಯಾರು ಕೆಟ್ಟವರು, ಯಾರು ಒಳ್ಳೆಯವರು, ಮಕ್ಕಳು ಕಂಡುಹಿಡಿಬೋದಾಗಿತ್ತಲ್ಲ. ಯಾಕೆ ಕಂಡುಹಿಡಿತಾ ಇಲ್ಲ? ಇಂಥದ್ದನ್ನೆಲ್ಲ ಯಾರೂ ಮಾಡಿಸ್ತಾ ಇಲ್ಲ. ಅದ್ರಲ್ಲಿ ಅವ್ರಿಗೆ ದುಡ್ಡು ಬರಲ್ಲ. ದುಡ್ಡು ಎಲ್ಲಿ ಬರುತ್ತೆ? ಅಂತ ದಾರಿಗಳನ್ನ ಹುಡ್ಕೊಳ್ತಾ ಇದೆ ಗಾಂಧಾರಿ ವಿದ್ಯೆ ಅನ್ನೋದು. ಈ ಗಾಂಧಾರಿ ವಿದ್ಯೆ ಅನ್ನೋದು ದೊಡ್ಡ ಸುಳ್ಳು ಅಂತ ಹುಲಿಕಲ್ ನಟರಾಜ್ ಅವರು ಒಂದ್ 2-3 ಪ್ರೋಗ್ರಾಮ್ ಅಲ್ಲಿ ತಿಳಿಸ್ಕೊಟ್ರು. ಆದ್ರೂ ಕೂಡ ಅಡ್ವರ್ಟೈಸ್ಮೆಂಟ್ ಅನ್ನೋದು ಏನ್ ಮಾಡುತ್ತೆ, ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು, ಎಷ್ಟು ವಿಡಿಯೋ ಇರ್ಬೋದು, ಸುಮ್ಮನೆ ಯಾವ್ದೋ ಒಂದು ಗುರುಕುಲದ ಹೆಸರಾಕಿ ಹೊರಕೊಂಡಿದ್ದಾರೆ ಬಿಡಿ. ಇಲ್ಲಿ
ಸ್ಟೂಡೆಂಟ್ಸ್ಗಳನ್ನ ಈ ತರ ತೋರಿಸ್ತಾರೆ. ನೂರಾರು ಜನ ಸ್ಟೂಡೆಂಟ್ಸ್ ನಮ್ಮ ಹತ್ರ ಈ ತರ ತಗೊಂಡಿದ್ದಾರೆ, ಹಾಗೆ ಹೀಗೆ ಆ ಹುಡುಗರ ಕೈಲಿ ಹೇಳಿಸ್ತಾರೆ, ದುಡ್ಡು ಕೊಟ್ಟು ಹೇಳಿಸ್ತಾರೋ ಇಲ್ಲ ಬಲವಂತವಾಗಿ ಹೇಳಿಸ್ತಾರೋ, ಎಲ್ಲ ಕಣ್ಮುಚ್ಕೊಂಡು ಮಾಡ್ತಾರೆ. ಅಂದ್ರೆ ಸಾಧ್ಯನಾ? ನಾನು ಅದೇ ಕೇಳ್ತಾ ಇರೋದು, ಸಾಧ್ಯನ? ಚಾನ್ಸೇ ಇಲ್ಲ. ಯಾಮಾರ್ಸೋ ಕೆಲಸ. ಎಷ್ಟು ವಿಡಿಯೋ ಅಡ್ವರ್ಟೈಸ್ಮೆಂಟ್ಗೆ ಅಂತ ಬರ್ತಾ ಇರೋದು, ಜನ ನೋಡ್ತಾರೆ, ಮೂರ್ಖರಾಗ್ತೀವಿ. ಇದು ಅಂತಲ್ಲ, ಇದನ್ನ ಮೀರಿದ್ದು ಇನ್ನೊಂದು ಮಾಡ್ತಾ ಇದ್ದಾರೆ ಜನ. ಈಗ ಈ ವಿಡಿಯೋ ನೋಡಿ, ಕೂತಿರೋ ಜಾಗದಲ್ಲಿ ನಾವು ಸ್ಪೂನ್ ಅನ್ನ ಬೆಂಡ್ ಮಾಡಬಹುದಂತೆ. ಅಂದ್ರೆ ನಮ್ಮ ಮೈಂಡ್ ಶಕ್ತಿಯಿಂದ ಸ್ಪೂನ್ ನ ಬೆಂಡ್ ಮಾಡಬಹುದಂತೆ. ಇಲ್ಲಿ ಇನ್ನೊಂದು ಇದೆ, ಅದೇ ಹೇಳದ್ನಲ್ಲ, ಗಾಂಧಾರಿ ವಿದ್ಯೆ. ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇಬ್ರು 1990 ಪ್ರಚಾರವನ್ನು ವಹಿಸಿದವರಲ್ಲ ನಾನು ಇಷ್ಟು ದಿನದಲ್ಲಿ. ದೊಡ್ಡ ವಿಚಾರವಾಗಿ ತಗೊಳ್ಳಿ. ಬಹಳ ಈ ಒಬ್ಬ ನಮ್ಮ ತಂಡವನ್ನು ಸಂಪರ್ಕ ಮಾಡಿ. ನಮ್ಮ ತಂಡ ಸಂಪೂರ್ಣವಾದ ನಾನು GK ಹರಿಗೆ ವೆಬಿನಾರ್ ನಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸಿಕೊಡ್ತೇನೆ. ನಮಸ್ಕಾರ. ಈ ವಿಡಿಯೋದಲ್ಲಿ ತೋರಿಸ್ತಾರಲ್ಲ, ಕೂತ್ಕೊಂಡು ನೋಡಿ ಸ್ಪೂನ್ ನ ಬೆಂಡ್ ಮಾಡೋ ಹಂಗಿದ್ರೆ, ಅದರಲ್ಲೂ ನೋಡಿ ಜಸ್ಟ್ ನೋಡ್ತಾ ಇದ್ರೆ ಸ್ಪೂನ್ಗಳು ಬೆಂಡ್ ಆಗುತ್ತೆ. ಅಂದ್ರೆ ನಮ್ಮ ಮೈಂಡ್ ಶಕ್ತಿಯಿಂದ ಕಬ್ಬಿಣದ ವಸ್ತುಗಳನ್ನ ಬೆಂಡ್ ಮಾಡಬಹುದು. ಅಂದ್ರೆ ಇದು ಸಾಧ್ಯನಾ? ಚಾನ್ಸ್ ಇದೆಯಾ? ಇನ್ನೊಂದು ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ರೆ ಜಸ್ಟ್ ಮಿಸ್ ಆಗೋಗಿದೆ. ಸುಮಾರು 8 ಇಂದ 10 mm ರಾಡ್, ಈ ಮೋಲ್ಡ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಅಂತ ರಾಡ್ ನ ಒಬ್ಬ ಹುಡುಗ ನೋಡ್ತಾ ಇದ್ದಾಗೆ ಆ ರಾಡು ಬೆಂಡ್ ಆಗುತ್ತೆ. 8 mm 10 mm ರಾಡ್ ಬೆಂಡ್ ಆಗುತ್ತೆ ಅಂದ್ರೆ ಸಾಮಾನ್ಯನ? ಎಂತ ಸಾಧನೆ ಮಾಡಿರ್ಬೇಕು ಒಂದು 6-7 ವರ್ಷದ ಹುಡುಗ ಅಂತ ಸಾಧನೆ ಮಾಡೋದಕ್ಕೆ ಸಾಧ್ಯನಾ? ಯಾಕೆ ಅಂದ್ರೆ ಹೇಳೋದಕ್ಕಾಗೋದಿಲ್ಲ, ಮಾಡಿದ್ರು ಮಾಡ್ಬೋದು. ಆದ್ರೆ ಎಲ್ಲರಿಗೂ ಆ ಸಾಧನಾ ಶಕ್ತಿನ ತುಂಬ್ತೀವಿ ಅಂತ ಹೇಳ್ತಿದಾರೆ, ಅದು ಸುಳ್ಳು. ಲಕ್ಷದಲ್ಲಿ ಒಬ್ರಿಗೆ ತುಂಬೋದೇ ಕಷ್ಟ ಆಯ್ತು ಆಗಿನ ಕಾಲದಲ್ಲಿ. ಈಗೇನಂದ್ರೆ ಸಿಕ್ಕವ್ರನ್ನೆಲ್ಲ, ನೀವು ಸಣ್ಣ ಹುಡುಗರು ಎಂತವ್ರನ್ನಾದ್ರು ಕರ್ಕೊಂಡ್ ಬನ್ನಿ, ನಾವು ಅವ್ರಿಗೆ ಆ ಶಕ್ತಿನ ತುಂಬ್ತೀವಿ. ಆ ಹುಡುಗ ಕಬ್ಬಿಣದ ರಾಡನ್ನ ಕೈಯಲ್ಲಿ ಹಿಡ್ಕೊಂಡು ಜಸ್ಟ್ 1 hour ಈಗ ನೋಡ್ತಾ ಇದ್ರೆ ಕಬ್ಬಿಣದ ರಾಡು ಬೆಂಡ್ ಆಗೋಗುತ್ತೆ. ಇಷ್ಟೊಂದು ನಮ್ಮ ಮೈಂಡ್ಗೆ ಶಕ್ತಿ ಇದ್ದಿದ್ರೆ ನಮ್ಮ ದೇಶ ಈ ಮಟ್ಟಕ್ಕೆ ಇರ್ತಾ ಇತ್ತು. ಅದೇ ಹೇಳಿದ್ದು ಅಮೆರಿಕಾದವ್ರು ಒಂದು ಮಾತು ಹೇಳಿದ್ರು, ಎಲಾನ್ ಮಾಸ್ಕ್ ಅವರು, ಏನಂತ, ನಾಲೆಡ್ಜ್ ಬೇಸ್ಡ್ ಇದ್ರ ಮೇಲೆ ಬದುಕೋರ್ನ ಹೆಂಗಾದ್ರೂ ಇಂಪ್ರೂವ್ ಮಾಡಬಹುದು, ಬಟ್ ಮೂರ್ಖತ್ವದ ಬೇಸ್ ಮೇಲೆ ಬದುಕೋ ದೇಶಗಳನ್ನ ಇಂಪ್ರೂವ್ ಮಾಡೋದು ಕಷ್ಟ ಅಂತ ಸ್ಟೇಟ್ ಅಲ್ಲಿ ನಾವು ಬದುಕ್ತಾ ಇದೀವಿ. ಮೂರ್ಖರಾಗ್ತಾ ಇದೀವಿ ಅಂತ ಅನ್ಸೋದಿಲ್ವಾ? ಯೋಚನೆ ಮಾಡಿ. ಯಾಕೆಂದ್ರೆ ತುಂಬಾ ಜನ ಈ ತರ ವಿಡಿಯೋಗಳನ್ನ ಅರಿದು ಬಿಡ್ತಾ ಇದಾರೆ. ಅದನ್ನ ನಂಬ್ಕೊಂಡು ನಾವು ಬದುಕ್ತಾ ಇದೀವಿ. ಮಕ್ಳನ್ನ ಕರ್ಕೊಂಡೋಗ ಸೇರಿಸ್ತಾ ಇದೀವಿ. ದುಡ್ಡು ಅವ್ರು ಮಾಡ್ಕೊಳ್ತಾ ಇದಾರೆ. ಥರ್ಡ್ ಐ ಓಪನ್ ಆಗ್ಬೇಕು ಅಂದ್ರೆ 16 ವರ್ಷಗಳು ಬೇಕು. ಇಲ್ಲ ಆಗ್ಬೋದು, ಲಕ್ಷದಲ್ಲಿ, ಇಲ್ಲ ಬೇಡ 1000ದಲ್ಲಿ ಒಂದು ಮಗುಗಾಗ್ಬೋದು. ಇಲ್ಲೇನು ಅಂದ್ರೆ ಸಿಕ್ಕ ಮಕ್ಳಿಗೆಲ್ಲ ಥರ್ಡ್ ಐ ಓಪನ್ ಮಾಡಿಸ್ತಾವ್ರೆ ಅಂದ್ರೆ ಮುಂದೆ ಏನಾಗುತ್ತೆ ದೇಶ? ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ನು ಈ ಥರದ್ದು ಎಷ್ಟೋ ಮೂರ್ಖತ್ವದ್ದು ಮೋಸ ಮಾಡೋರು, ಸುಳ್ಳು ಹೇಳೋರು ತುಂಬಾ ಜನ ಇದ್ದಾರೆ. ಅವ್ರಿಗೆ ಸಪೋರ್ಟ್ ಮಾಡೋರು ಫೇಕ್ ಅಲ್ಲ, ತುಂಬಾ ಟಾಪ್ ಲೆವೆಲ್ ಇನ್ಫ್ಲೂಯೆನ್ಸರ್ಸ್. ಅವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಸಿಗುತ್ತೆ, ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ನಂಬೋರು ಬಿಡೋದು ನಿಮಗ್ ಬಿಟ್ಟಿದ್ದು. ಅಂತ ಡೌಟ್ಗಳಿದ್ರೆ ಡೈರೆಕ್ಟ್ ಆಗಿ ಕೂತ್ಕೊಂಡು ಟೆಸ್ಟ್ ಮಾಡಿ. ಅದೇ ಹೇಳಿಲ್ವಾ, ಕಣ್ಣು ಮುಚ್ಕೊಂಡು ಸೈಕಲ್ ಓಡಿಸುತ್ತೆ ಹುಡುಗ ಅಂದ್ರೆ ಯಾವ ಮಟ್ಟಕ್ಕೆ ಆ ಹುಡುಗನ ಶಕ್ತಿ ಇರಬೇಕು? ನಿಮ್ ಜೋಬಲ್ಲಿ ಇರೋದು ಹೇಳುತ್ತೆ, ಕಣ್ಣು ಮುಚ್ಕೊಂಡು ಬುಕ್ ಓದುತ್ತೆ ಅಂದ್ರೆ ಇನ್ ಯಾಕೆ ಬೇಕು? ಕಣ್ಣು ಕಾಣಿಸ್ದೇ ಇರೋ ಮಕ್ಕಳೆಲ್ಲ ಓದ್ಬೋದು, ಬರಿಬೋದು. ಮಕ್ಳಿಗೆ ಕನ್ನಡಕ ಹಾಕೋ ಅವಶ್ಯಕತೆನೇ ಇಲ್ಲ. ಕಣ್ಣಿಲ್ಲ ಅಂದ್ರೂ ಪರವಾಗಿಲ್ಲ, ಮಕ್ಳು ಓದ್ತಾರೆ, ಬರೀತಾರೆ, ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಾರೆ. ಎಕ್ಸಾಮ್ ಅಲ್ಲಿ 100% ತೆಗಿತಾರೆ. ಹೇಗೆ? ಇಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಅಲ್ಲೆಲ್ಲೋ ಬ್ಯಾಗ್ ಅಲ್ಲಿ ಇರುತ್ತಲ್ಲ, ಆ ಬ್ಯಾಗ್ ಅಲ್ಲಿರೋ ಬುಕ್ ಅಲ್ಲಿರೋ ಆನ್ಸರ್ಗಳು ಮಕ್ಕಳು ತಲೆನಲ್ಲಿ ಕಾಣಿಸ್ತಾ ಇರುತ್ತಲ್ಲ. ಅಂದ್ರೆ ಅಲ್ಲಿ ಗುರುಕುಲಕ್ಕೆ ಹೋಗಿ ಬಂದ್ಬಿಟ್ರೆ ಮಕ್ಕಳು 100% ತೆಗಿಬೇಕು. ಯಾಕೆಂದ್ರೆ ಆ ಬ್ಯಾಗ್ ದೂರದಲ್ಲೆಲ್ಲೋ ಇಟ್ಟಿರ್ತಾರೆ, ಕ್ಲಾಸ್ ರೂಮ್ ಇಂದ ಆಚೆ. ಆ ಬ್ಯಾಗ್ ಅಲ್ಲಿರುವಂತ ವಿಷಯಗಳೆಲ್ಲ ಮಕ್ಕಳ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಥರ್ಡ್ ಐ ಮೂಲಕ ಅಲ್ವಾ? ಅಂದ್ರೆ ಎಲ್ಲರೂ 100% ಬರ್ತಾರಲ್ವಾ ಗುರುಕುಲಕ್ಕೆ ಹೋದವರು. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಸತ್ಯ ತಿಳಿಸೋ ಕೆಲಸ ನಾವು ಮಾಡೋಣ. ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.